ಹಲೋ ಗೆಳೆಯರೆ, ನಮಸ್ಕಾರ. ಇವತ್ತಿನ ವಿಶೇಷ ವ್ಲಾಗ್ ಸ್ವಾಗತ. ಇವತ್ತಿನ ವ್ಲಾಗು ನೋಡ್ತಿರ್ಬೋದು, ಒಂದು ಇ ವಿ ಇದೆ ನನ್ನ ಜೊತೆ. ಇದು ಬ್ರ್ಯಾಂಡ್ ಯಾವುದು ಅಂದರೆ SN ಅಂತ, ಬೆಂಗಳೂರು ಬೇಸ್ ಕಂಪನಿ ಇದು. ಸೊ ಇದ್ರದ್ದೊಂದು ಸ್ಪೆಷಾಲಿಟಿ ಏನು ಅಂತಂದರೆ, ಇದನ್ನು ನೀವು ರೈಡ್ ಮಾಡಬೇಕಂದ್ರೆ ನಿಮಗೆ ವ್ಯಾಲಿಡ್ DL ಬೇಕು ಅಂತ ಇಲ್ಲ. ಆಮೇಲೆ ಇನ್ನೊಂದು ವಿಶೇಷವಾದ ಒಂದು ಮಾಹಿತಿ ಏನು ಅಂತಂದರೆ, ಈ ಒಂದು ವೆಹಿಕಲ್ನ ನೀವು ಬೈ ಮಾಡಬೇಕು ಅಂತಂದರೆ ಕೇವಲ 30,000 ರೂಪಾಯಿ ಇದ್ದರೆ ಸಾಕು. ಸೊ ಈ ಒಂದು ವೆಹಿಕಲ್ ಸಿಗುತ್ತೆ. ಸೊ ತುಂಬ ಒಂದು ಬಜೆಟ್ ಆಗಿರೋ ಒಂದು ಇ ವಿ ಇದು. ಸೊ ನಾನು ಅಂದ್ರಳ್ಳಿಯಲ್ಲಿರೋ ಒಂದು ಶೋರೂಮಿಂದ ಈ ಒಂದು ಇ ವಿನ ನಾನು ಟೆಸ್ಟ್ ಡ್ರೈವಿಂಗ್ ಅಂತ ತೊಗೊಂಡಿದ್ದೀನಿ. ಸೊ ಗೆಳೆಯರೆ, ಬನ್ನಿ ಈ ಒಂದು ವಿಡಿಯೋನ ಶುರು ಮಾಡೋಣ. ಒಂದು ವಿಷಯ ಏನು ಅಂತಂದರೆ, ನೀವು ನೋಡ್ತಿರ್ಬೋದು, ಇದು ಬಂದು ತುಂಬಾ ಒಂದು ಬಜೆಟ್ ಆಗಿರೋ ಒಂದು ಇ ವಿ ಆಗಿರುತ್ತೆ. ಇದು ನೀವಿಲ್ಲಿ ನೋಡ್ತಿರ್ಬೋದು, ಕ್ವಾಲಿಟಿ ಎಲ್ಲ ಅಕಾರ್ಡಿಂಗ್ ಟು ಪ್ರೈಸ್ ಪಾಯಿಂಟು ನನ್ನ ಪ್ರಕಾರ ಓಕೆ, ನೋ ಪ್ರಾಬ್ಲಮ್. 30,000 ರೂಪಾಯಿಗೆ ಯಾರು ಗಾಡಿ ಕೊಡ್ತಾರೆ? ವಿತ್ 1 ಇಯರ್ ವಾರಂಟಿ ಬೇರೆ ಇದೆ. ನೋಡ್ತಿರ್ಬೋದು, ಈ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ನೋಡ್ತಿರ್ಬೋದು, ಕಂಪ್ಲೀಟ್ಲಿ ಡಿಜಿಟಲ್ ಆಗಿರುತ್ತೆ. ಸೊ ಗಾಡಿನೂ ಹೆಂಗಿದೆ ಅಂದರೆ, ಸೇಮ್ ಈ ಡಿಯೋ ಓಡಿಸ್ದಂಗೆ ಅನಿಸ್ತಾ ಇದೆ. ಡಿಯೋ ಥರನೇ ಇದೆ ಗಾಡಿ ಆ್ಯಕ್ಚುಲಿ ನೋಡೋಕ್ಕೆ. ಸೊ ಮುಂದ್ಗಡೆನೂ ಡಿಸ್ಕ್ ಬ್ರೇಕ್ ಬರುತ್ತೆ. ಸ್ಪೀಡೆಲ್ಲ ಓಕೆ, ನಾರ್ಮಲ್ ಸ್ಪೀಡು. ನೋಡಿ, ಈ ಥರ ಎಲ್ಲ ಸಡನ್ನಾಗಿ ಅಡ್ಡ ಬಂದವರು ಇರ್ತಾರಲ್ವಾ, 2 ಡಿಸ್ಕ್ ಬ್ರೇಕ್ ಬರುತ್ತೆ, ಫ್ರಂಟ್ ಒಂದು ಡಿಸ್ಕ್ ಬ್ರೇಕ್ ಬರುತ್ತೆ. ಒಂದು ಲೈಟ್ ವೆಯ್ಟ್ ಆಗಿದೆ ನೋಡಿ, ಆರಾಮಾಗಿ ತಿರುಗಿಸ್ಕೋಬೋದು ಗಾಡಿನ. ನೋಡಿ, ಆರಾಮಾಗಿ ಹೋಗುತ್ತೆ ಗಾಡಿ. ನಾನು ಈ ಕಡೆ ನೋಡಿ, ಅಪ್ಪೆಲ್ಲ ನೋಡಿ ನೀಟಾಗಿ ಹತ್ತುತ್ತೆ. ಇಷ್ಟು ಸ್ಪೀಡ್ ಇದ್ದರೆ ಸಾಕು. ಈಗ ಫಾರ್ ಎಕ್ಸಾಂಪಲ್ ಮನೇಲಿಗ ಅರ್ಜೆಂಟ್ ಕೆಲಸ, ಈಗ ಮಕ್ಕಳನ್ನ ಸ್ಕೂಲಿಗೆ ಬಿಡೋಕ್ಕೆ, ಆಮೇಲೆ ಡೆಲಿವರಿ ಅವ್ರಿಗೆ ನೋಡಿ, ಇಷ್ಟಿದ್ರೆ ಸಾಕು. ನೋಡಿ, ಇಲ್ಲಿ ತುಂಬ ಸ್ಮೂತಾಗಿ ಹೋಗುತ್ತೆ ಗಾಡಿ. ಇದರ ಟೈರ್ ಸೈಜು ಸ್ವಲ್ಪ ದೊಡ್ಡದಿದೆ. ಸೊ ಟೈರ್ ಸೈಜು ದೊಡ್ಡದಿರೋ ಕಾರಣ ನೋಡಿ, ಇಲ್ಲಿ ಸ್ವಲ್ಪ ಆಫ್ ರೋಡ್ ಇದೆ, ಆರಾಮಾಗಿ ಹೋಗುತ್ತೆ ಆಫ್ ರೋಡು. ಇದು ಈ ಕಡೆ ಎಲ್ಲ ಹೋಗುತ್ತೆ. ನನಗೆ ನೋಡಿ, ತುಂಬ ನಾರ್ಮಲ್ ರೋಡಲ್ಲಿ ಹೋಗ್ತಿಲ್ಲ ನಾನು. ನೋಡಿ ರೋಡ್ ಹೆಂಗಿದೆ ಅಂತ, ಫುಲ್ ಆಫ್ ರೋಡ್. ಆದರೆ ಏನು, ಎಷ್ಟು ನಿಜ ಹೇಳ್ಬೇಕಂದ್ರೆ, ಇದರದ್ದು ಮೋಟ್ರ್ ಬಂದುಬಿಟ್ಟು ತುಂಬಾ ಒಂದು ಲೈಟ್ ವೆಯ್ಟ್ ಆಗಿರುತ್ತೆ. ಸೊ ಆ ಒಂದು ಕಾರಣಕ್ಕೆ ನಿಮಗೇನು ಅಂತಂದರೆ ಈಸಿ ಟು ಹ್ಯಾಂಡಲ್ಲು. ಈಗ ಲೇಡೀಸ್ ಇರ್ಬೋದು, ಮತ್ತು ವಯಸ್ಸಾದವ್ರಿಗಿರ್ಬೋದು, ವೆಯ್ಟ್ ಇದ್ದರೆ ಕೆಲವೊಂದು ಸತಿ ಕಷ್ಟ ಆಗುತ್ತೆ. ಬಟ್ ಇದು ಹಂಗೆ ಆಗ್ತಾಯಿಲ್ಲ ನನಗೆ. ನೋಡಿ ಎಷ್ಟು ಆಫ್ ರೋಡ್ ಇದೆ, ಏನು ಗುದ್ದೋದು ಎಲ್ಲ ಆಗ್ತಾಯಿಲ್ಲ, ಸ್ಮೂತಾಗಿ ಹೋಗ್ತಾ ಇದೆ ಗಾಡಿ. ಮತ್ತು ಇನ್ನೊಂದು ವಿಷಯ ಏನು ಗೊತ್ತಾ, ಬ್ರೇಕ್ ಹಿಡಿದ್ರೆ ನೋಡಿ, ಎಷ್ಟು ಎಕ್ಸಲೇಟ್ರ್ ಕೊಟ್ಟರು ನೋಡಿ ವರ್ಕ್ ಆಗೋಲ್ಲ. ಬ್ರೇಕ್ ಹಿಡಿದ್ರೆ, ಅದೇ ಬ್ರೇಕ್ ಬಿಟ್ಟರೆ ನೋಡಿ ಹೋಗುತ್ತೆ ಮುಂದೆ. ಅದು ಆ್ಯಕ್ಚುಲಿ ಒಳ್ಳೆಯದು. ಏನು ಅಂತಂದರೆ, ಪ್ರೈಸ್ ಪಾಯಿಂಟ್ ಆಫ್ ವ್ಯೂವಲ್ಲಿ ಮತ್ತು ಸೇಫ್ಟಿ ವೈಸ್ ಎಲ್ಲ ಒಳ್ಳೆಯದು. ಯಾಕೆಂತಂದರೆ ಹೆಂಗಸರು ಎಕ್ಸಲೇಟ್ರ್ ಇಟ್ಕೊಂಡು ಬ್ರೇಕ್ ಹಿಡಿತಾರೆ ಕಂಬರ್ಷನ್ ಇಂಜಿನ್ ಪೆಟ್ರೋಲ್ ಗಾಡಿಗಳಲ್ಲಿ. ಅದೇನಾಗುತ್ತೆ ಅಂದರೆ, ಬ್ರೇಕ್ ಪಾಪ ಒದ್ದಾಡ್ತಾ ಇರ್ತದೆ ಗಾಡಿ ನಿಲ್ಸೋಕ್ಕೆ, ಬಟ್ ಅದು ಗಾಡಿ ನಿಲ್ಲಲ್ಲ. ಯಾಕೆಂತಂದರೆ ಇಂಜಿನ್ ಬಂದು ತಳ್ತಾ ಇರ್ತದೆ ಗಾಡಿನ ಮುಂದಕ್ಕೆ. ಸೊ ಆ ಒಂದು ಪ್ರಾಬ್ಲಮ್ಮು ಇದರಲ್ಲಿ ನಿಲ್ಲುತ್ತೆ. ಮತ್ತು ಈ ಒಂದು ಗಾಡಿ ನೀವು ನೋಡ್ತಿರ್ಬೋದು, ಕುಯ್ 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 ಅಂತ ಸೌಂಡ್ ಬರ್ತಾಯಿದೆ. ಬಟ್ ಅದೇನು ಅಂತಂದರೆ, ಹೊಸ ಗಾಡಿ, ಬ್ರೇಕ್ ಪ್ಯಾಡ್ಗಳು ಇನ್ನೂ ಸೆಟ್ ಆಗಿರೋದಿಲ್ಲ. ಸೊ ಅದು ಎಲ್ಲ ಮಾಡೆಲಲ್ಲಿ ಆ ಪ್ರಾಬ್ಲಮ್ ಇರಲ್ಲ. ಮತ್ತು ಇನ್ನೊಂದೇನು ಅಂತಂದರೆ, EMI ಕೂಡ ಆಫರ್ ಇದೆ ಇದರದ್ದು. ನಿಮ್ಮ ಜೊತೆ ಒಂದು ಕ್ರೆಡಿಟ್ ಕಾರ್ಡ್ ಇದ್ದರೆ ಸಾಕು, EMI ಬೇಕಾದ್ರೆ ಮಾಡಿಕೊಡ್ತಾರೆ. ನೀವು ಶೋರೂಮ್ಗೆ ಬಂದರೆ ನಿಮಗೆ ಬೇಕಾದ ಫೆಸಿಲಿಟಿ ಅವ್ರು ಮಾಡಿಕೊಡ್ತಾರೆ, ಇನ್ ಕೇಸ್ EMIಲೇ ತಗೊಳ್ತೀರಾ ಅಂದ್ರೂ ಕೂಡ. ನೀವು ನೋಡ್ತಿರ್ಬೋದು, ತುಂಬ ಸ್ಟೈಲಿಶ್ ಆಗಿದೆ ಮತ್ತು ಚೆನ್ನಾಗಿದೆ, ಕಟ್ಟಾಗೋ ಥರ ಇಲ್ಲ ಅಂತ. ದೊಡ್ಡ ಅದೇ ರಾಯಲ್ ಎನ್ಫೀಲ್ಡಲ್ಲಾದರೆ ಇದು ಹಿಂಗೆ 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 ಅಲ್ಲಾಡ್ತಿತ್ತು, ಬಟ್ ಇದು ಅಲ್ಲಾಡ್ತಿಲ್ಲ. ಸೈಡ್ ಸ್ಟ್ಯಾಂಡು ಬರುತ್ತೆ, ಸೆಂಟ್ರ್ ಸ್ಟ್ಯಾಂಡ್ ಆಗೋಣ. ಸೊ ನೋಡ್ತಿರ್ಬೋದು, ಇದು ಬಂದುಬಿಟ್ಟು ಫ್ಯಾಲ್ಕೋನ್ ಅಂತ, SN ಕಂಪನಿಯ ಫ್ಯಾಲ್ಕೋನ್ ಅಂತ ಈ ಒಂದು ಮಾಡೆಲ್ ಹೆಸರು. ನೀವಿಲ್ಲಿ ನೋಡ್ತಿರ್ಬೋದು. ಇನ್ನೊಂದು ಮಾಡಲಲ್ಲಿ ನಿಮಗೇನು ಅಂತಂದರೆ, ನಿಮಗೆ DRL ಲೈಟ್ಸ್ ಬರುತ್ತೆ, ಬಟ್ ಈ ಒಂದು ಮಾಡಲಲ್ಲಿ ಬರೋಲ್ಲ. ಇದಕ್ಕೆ ಬಂದು 30,000 ರೂಪೀಸು ಆನ್ ರೋಡು, ಓಕೆನಾ. ಸೊ ನೋಡ್ತಿರ್ಬೋದು, ಇದೇ ಡಿಸ್ಕ್ ಬ್ರೇಕ್ ನಾನು ಹೇಳ್ತಾ ಇರೋದು, ಇದೇ ಡಿಸ್ಕ್ ಬ್ರೇಕು. ಪ್ಲಸ್ಸು ನಿಮಗೇನು ಅಂತಂದರೆ,
10 ಸೈಜ್ ಟೈರ್ ಬರುತ್ತೆ, 90, 100, 10 ಸೈಜ್ ಟೈರ್ ಬರುತ್ತೆ. ರೇರ್ ಸೈಡು ಅದೇ ಬರುತ್ತೆ. ಹಾಗೆಯೇ ನೀವು ಇನ್ನೊಂದು ವಿಷಯದಲ್ಲಿ ನೋಡ್ತಿರ್ಬೋದು, ಇದು ಬಂದುಬಿಟ್ಟು ಬ್ಯಾಕ್ ಮೋಟ್ರ್ ವೆಹಿಕಲ್ ಆಗಿರುತ್ತೆ. ಬಟ್ ಮುಂಚೆ ಎಲ್ಲ ಬ್ಯಾಕ್ ಮೋಟ್ರ್ ವೆಹಿಕಲ್ ತಗೊಳ್ಳೋದು ಕಷ್ಟ ಅಂತೆಲ್ಲ ಹೇಳ್ತಿದ್ರು. ಇವಾಗೆಲ್ಲ ಸುಮಾರಾಗಿ ಮೆಕ್ಯಾನಿಕ್ಗಳು ಈ ಕೆಲಸನ ಕಲ್ತಿದ್ದಾರೆ. ಓಕೆನಾ, ನೀವು ಆರಾಮಾಗಿ ತೊಗೋಬೋದು. ಮತ್ತು ಟೈಲ್ ಲ್ಯಾಂಪ್ ನೋಡ್ಬೋದು, ಹಿಂದುಗಡೆಯಿಂದ ನೋಡೋಕ್ಕೆ ಸೇಮ್ ಹೋಂಡಾ ಗಾಡಿ ಥರ ಇದೆ, ಡಿಯೋ ಗಾಡಿ ಥರ ಇದೆ. ಬಟ್ ಡಿಯೋ ಗಾಡಿಗಿಂತ ಎತ್ತರ ಇದೆ. ಇದೆಲ್ಲ ಬಂದು ಆಕ್ಸೆಸರೀಸು. ಮತ್ತು ಇಲ್ಲಿ ನೀವು ನೋಡ್ಬೋದು, ಸ್ವಿಚಸ್ ಎಲ್ಲ ಮಾಮೂಲಿ ಕಂಬರ್ಷನ್ ಗಾಡಿ ಥರನೇ ಬರುತ್ತೆ. ಪ್ಲಸ್ ಸ್ಟೈಲಿಶ್ ಆದ ಒಂದು ರೇರ್ ವ್ಯೂ ಮಿರರು, ಪ್ಲಸ್ ಫುಲ್ಲಿ ಡಿಜಿಟಲ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಬರುತ್ತೆ. ಆಮೇಲೆ ಇದರಲ್ಲಿ ರಿವರ್ಸ್ ಮೋಡ್ ಇದೆ. ಓಕೆನಾ ಹೇಳಿದ್ರೆ ಏನು ಅಂತಂದರೆ ಒಂಥರ ಚೆನ್ನಾಗಿದೆ. ಮತ್ತು ನಿಮಗೆ ಇಲ್ಲೊಂದು ಸೀಟದು ಒಂದು ಮ್ಯಾಟ್ ಕೂಡ ಬರುತ್ತೆ. ಹಾಗೆ ನಿಮಗೆ ಫೋನೆಲ್ಲ ಇಟ್ಕೊಳ್ಳೋಕ್ಕೆ ಇಲ್ಲಿ ಜಾಗ ಇದೆ, ನೋಡ್ಬೋದು. ಇಲ್ಲಿ ಫೋನೆಲ್ಲ ಇಟ್ಕೊಳ್ಳೋಕ್ಕೆ ಜಾಗ ಇದೆ. ಮತ್ತು ಒಂದು ಸ್ಲಾಟ್ ಇದೆ, ಇಲ್ಲೊಂದು ಸ್ಲಾಟ್ ಇದೆ. ಸೊ ಕಂಪ್ಲೀಟ್ಲಿ ನೋಡೋತ್ತಿಗೆ ಇದು 30,000 ಗಾಡಿ ಅಂತ ಕಾಣಲ್ಲ. ಮತ್ತು ಇಲ್ಲಿ ನೋಡ್ಬೋದು, ಇದು ಬಂದು ಆಕ್ಸೆಸರಿ. ಇದನ್ನು ನೀವು ಎಕ್ಸ್ಟ್ರಾ ಪೇ ಮಾಡಬೇಕಾಗುತ್ತೆ. ಫುಲ್ ಇದು ಬಾಡಿ ಫುಲ್ ಕವರ್ ಆಗೋ ಥರ ಬರುತ್ತೆ. ಬಟ್ ಇದು ಚೆನ್ನಾಗಿದೆ, ಇದು ಕ್ವಾಲಿಟಿ. ಇದು ಎಕ್ಸ್ಟ್ರಾ ಪೇ ಮಾಡಬೇಕಾಗಿರುತ್ತೆ. ಏನಾದ್ರು ಕ್ಯಾರಿ ಮಾಡೋಕ್ಕೆ, ಲಗೇಜನ್ನು ಕ್ಯಾರಿ ಮಾಡೋಕ್ಕೆ ಚೆನ್ನಾಗಿದೆ ಮತ್ತು ಗಟ್ಟಿ ಇದೆ. ಓಕೆನಾ. ಹಾಗೆ ನೋಡ್ತಿರ್ಬೋದು, ಗ್ರಾಫಿಕ್ಸ್ ಎಲ್ಲಾಗಿ ಬರುತ್ತೆ ಸೈಡಲ್ಲಿ. ಹಾಗೆ ಕವರಿಂಗು ತುಂಬ ಸಿಂಪಲ್ ಆಗಿದೆ ಮತ್ತು ತುಂಬ ಈಸಿಯಾಗಿದೆ ಗಾಡಿನ ಏನೋ ಒಂಥರ ಸರ್ವೀಸು. ಹಾಗೆಯೇ ನಿಮಗೆ ಇನ್ನೊಂದು ವಿಷಯ ತೋರಿಸ್ಬೇಕು, ಇದರ ಬ್ಯಾಟ್ರಿ ನೋಡಿ. ಇದರದ್ದು ಸೀಟ್ ಓಪನ್ ಮಾಡೋಕ್ಕೆ ಇಲ್ಲೇ ನೋಡ್ಬೋದು. ಇದು ಬಂದು ಇದರ ಮೇನ್ ಸ್ವಿಚ್ಚು, ಒಂದೇ ಸ್ವಿಚ್ ಇರುತ್ತೆ. ಇದರ ಬ್ಯಾಟ್ರಿ ನೋಡಿ, ಈ ಥರ ಬ್ಯಾಟ್ರಿ ಇದ್ರದ್ದು. ಈ ಒಂದೊಂದು ಬ್ಯಾಟ್ರಿಗೆ 1 ವರ್ಷ ವಾರಂಟಿ ಬರುತ್ತೆ. ಒಂದು ಬ್ಯಾಟ್ರಿ ಹೋದರೆ ಬರೀ 3,500 ರೂಪಾಯಿ ಅಷ್ಟೇ. ಹೌದು, 3,500 ರೂಪಾಯಿ. ನಿಮಗೆ ರೇಂಜ್ ಜಾಸ್ತಿ ಬೇಕು ಅಂದರೆ ಇದು ದೊಡ್ಡ ಬ್ಯಾಟ್ರಿ ಬರುತ್ತೆ, ಅದು ಸ್ವಲ್ಪ ಜಾಸ್ತಿ ಪೇ ಮಾಡಬೇಕಾಗಿರುತ್ತೆ. ನೋಡಿ, ಈ ಥರದ್ದು 6 ಬ್ಯಾಟ್ರಿ ಬರುತ್ತೆ ಒಂದು ಗಾಡಿಗೆ. ಬ್ಯಾಟ್ರಿ ಹೋಯ್ತು ಅಂದರೆ ವಿತಿನ್ ವಾರಂಟಿಲಿ ಹೋಯ್ತು ಅಂದರೆ ಚೇಂಜ್ ಮಾಡಿಕೊಡ್ತಾರೆ. ಒಂದು ಎಲ್ಲರೂ ವಾರಂಟಿ ಮುಗೀತು ಅಂದರೆ ನೋಡಿ ನೀವು ಪೇ ಮಾಡಬೇಕಾಗಿರುತ್ತೆ. ನೋಡಿ, ಸಿಂಪಲ್ ಆಗಿದೆ, ಏನು ತೊಂದರೆ ಇಲ್ಲ. 30,000 ರೂಪಾಯಿಗೆ ಇನ್ನೇನು ಕೊಡ್ಬೇಕು ಹೇಳಿ ಅಲ್ವಾ? 30,000 ರೂಪಾಯಿಗೆ ಕರೆಕ್ಟಾಗಿ ನೋಡ್ತೀನಿ ಅಂದರೆ ಏನೂ ಬರೋಲ್ಲ. ಈಗಲ್ಲ ಕರೆಕ್ಟಾಗಿರೋ ಒಂದು ಫೋನೇ ಬರೋಲ್ಲ 30,000 ರೂಪಾಯಿಗೆ. ಸೊ ಗಾಡಿ 30,000 ಗಾಡಿ ಕತೆ ಈ ರೀತಿ ಇದೆ. ಹಾಗೆಯೇ ನೀವು ನೋಡ್ತಿರ್ಬೋದು SNEV ಅಂತ. ಸೊ ಈ ಒಂದು ಕಂಪನಿ ಹೆಸರು SN ಅಂತ. ಇದು ಏನು ಅಂತಾರೆ, ಬೇಸಿಕಲಿ ಬಂದು ಬೆಂಗಳೂರಿನ ಒಂದು ಕಂಪನಿ ಆಗಿರುತ್ತೆ. ಈ ಒಂದು ಬೆಂಗಳೂರಿನ ಒಂದು ಕಂಪನಿ ಆಗಿರುತ್ತೆ ಇದು. ಇದು ಆ್ಯಕ್ಚುಲಿ ಬೆಂಗಳೂರಿಂದನೇ ಸ್ಕೂಟ್ರ್ ಮ್ಯಾನುಫ್ಯಾಕ್ಚರ್ ಮಾಡಿ ಇವರು ದೇಶದಾದ್ಯಂತೆಲ್ಲ ಸೇಲ್ ಮಾಡ್ತಾಯಿದ್ದಾರೆ. ತುಂಬ ಕಡೆ ಶೋರೂಮ್ಗಳಿದೆ ಇವ್ರದ್ದು. ಹಾಗೆಯೇ ಈ ಒಂದು ಟೈರ್ ಮೋಟ್ರು ಇದಕ್ಕೂ ಒಂದು 1 ವರ್ಷ ವಾರಂಟಿ ಇರುತ್ತೆ. ಎಂಟೈರ್ ಗಾಡಿಗೂ ಕೂಡ 1 ವರ್ಷ ವಾರಂಟಿ ಇರುತ್ತೆ. ಸೊ 30,000 ಸ್ಕೂಟ್ರ್ ಕತೆ ಇದು. ನನಗೇನೋ ಖುಷಿ ಆಯಿತು. ಹಾಗೆಯೇ ನೋಡ್ತಿರ್ಬೋದು, ಈ ಹೆಡ್ಲ್ಯಾಂಪ್ ಬಂದುಬಿಟ್ಟು ಕಂಪ್ಲೀಟ್ಲಿ LED ಹೆಡ್ಲ್ಯಾಂಪ್ ಆಗಿರುತ್ತೆ. ನಿಮಗೆ 33,000 34,000 ಒಂದು ಮಾಡಲು ಬರುತ್ತೆ. ಅದರಲ್ಲೇನು ಅಂತಂದರೆ ನಿಮಗೆ DRL ಬರುತ್ತೆ, ಅದು ಚೆನ್ನಾಗಿದೆ. ಮತ್ತು ಇಂಡಿಕೇಟರ್ಸ್ ಬಂದು ಇಲ್ಲಿ ಬರುತ್ತೆ, ನೋಡ್ತಿರ್ಬೋದು. ಇದಕ್ಕೇನು ಅಂತಂದರೆ ಇನ್ನೊಂದು ವಿಷಯ ಏನು ಅಂತಂದರೆ ನಿಮಗೆ ಹೆಲ್ಮೆಟ್ ಬೇಕಾಗಿರಲ್ಲ, ಪ್ಲಸ್ ವ್ಯಾಲಿಡ್ DL ಬೇಕಾಗಿರಲ್ಲ. ಬಟ್ ಹೆಲ್ಮೆಟ್ಟು ಹಾಕಲೇಬೇಕು. ಬಟ್ ನಾನು ಜಸ್ಟ್ ಮಾತಿಗೆ ಹೇಳ್ತಿರೋದಷ್ಟೇ. ಪೊಲೀಸವರೆಲ್ಲ ಹಿಡಿದು ಫೈನ್ ಹಾಕೋದು ಎಲ್ಲ ಮಾಡಲ್ಲ. ಹಾಗೆಯೇ ನೀವು ಸಸ್ಪೆನ್ಷನ್ ನೋಡ್ತಿರ್ಬೋದು. ಇದು ಬಂದ್ಬಿಟ್ಟು ನನಗೆ ಇಷ್ಟ ಆಗಿರೋದೇನು ಗೊತ್ತಾ, ತುಂಬ ಲಾಂಗ್ ಇದೆ. ಸಸ್ಪೆನ್ಷನ್ ಲಾಂಗ್ ಇದ್ದಷ್ಟು ನಿಮಗೆ ಗುಂಡಿಗಳನ್ನ ಹ್ಯಾಂಡಲ್ ಮಾಡೋದು ಈಸಿ. ಬಟ್ ನೀವು ಪೆಟ್ರೋಲ್ ಸ್ಕೂಟ್ರನ್ನ ನೋಡ್ಬೋದು, ಇಷ್ಟು ಲಾಂಗ್ ಇರೋಲ್ಲ ಸಸ್ಪೆನ್ಷನ್ನು. ಸೊ ಹಿಂದ್ಗಡೆ ಸಸ್ಪೆನ್ಷನ್ಸ್ ನೀವು ನೋಡ್ಬೋದು. ಏನು ಅಂತಂದರೆ ರಫ್ ಆ್ಯಂಡ್ ಟಫ್ ಆಗಿ 2 ಇದೆ. ಬಟ್ ಪೆಟ್ರೋಲ್ ಸ್ಕೂಟ್ರ್ಗಳಲ್ಲಿ 1 ಲಕ್ಷ ಹಿಡ್ಕೊಂಡು ಬರೀ ಒಂದೇ ಸ್ಪ್ರಿಂಗ್ ಕೊಡ್ತಾರೆ. ಇದರಲ್ಲಿ ನೋಡಿ 2 ಇದೆ, ಆ ಕಡೆ ಒಂದಿದೆ, ಈ ಕಡೆ ಒಂದಿದೆ. ಮತ್ತು ಕರೆಕ್ಟಾಗಿದೆ ನೋಡಿ. ಕೈ ಹಾಕಿದ್ರೆ ಮೆಕ್ಯಾನಿಕ್ಗಳಿಗೆ ಹಾಳಾದರೆ ಸರಿ ಮಾಡೋಕ್ಕೆ ಎಲ್ಲ ವಸ್ತುಗಳು ಹೊರಗಡೆನೇ ಇದೆ. ನೋಡಿ, ಬ್ಯಾಟ್ರಿ ಬಂದು ಇಲ್ಲಿ ಗಂಟ ಬರುತ್ತೆ. ನಾನು ಹೇಳಿದೆ ಅಲ್ವಾ 6 ಬ್ಯಾಟ್ರಿ ಬರುತ್ತೆ ಅಂತ. ನೋಡಿ ಇಲ್ಲಿದೆ. ಬಟ್ ಕವರಿಂಗ್ ಎಲ್ಲ ಕರೆಕ್ಟಾಗಿದೆ. ಮತ್ತು ಬ್ಯಾಟ್ರಿ ಓವರ್ ಹೀಟ್ ಆಗೋದಂಗೆ ಗಾಳಿ ತಾಗೋ ಥರ ಎಲ್ಲ ಪೊಸಿಷನ್ ಇದೆ. ಗಾಳಿ ಹೋಗೋಕ್ಕೆ ಬ್ಯಾಟ್ರಿ ಒಂಥರ ಬಂದಾಗಿರಲ್ಲ. ಸೊ ನೋಡ್ಬೋದು, ಸೀಟೆಲ್ಲ ತುಂಬ ಸ್ಮೂತ್ ಇದೆ. ಹಾಗೆಯೇ ನೋಡ್ಬೋದು, ಇದರ ಒಂದು ಕೀ, ಇದರ ಬಂದು ಸೆಂಟ್ರಲ್ ಲಾಕಿಂಗು. ಬೇಕು ಅಂತಂದರೆ ನೀವು ಇದರಲ್ಲೇ ಪ್ರೆಸ್ ಮಾಡಿಬಿಟ್ಟು ಬೇಕಾದ್ರೆ ಗಾಡಿ ಸ್ಟಾರ್ಟ್ ಮಾಡ್ಬೋದು. ಬಟ್ ಇದರದೊಂದು 2 ಕೀ ಈ ರೀತಿ ಬರುತ್ತೆ. ಕೀ ಸ್ಲಾಟ್ ನೋಡಿ ಇಲ್ಲಿದೆ. ಹಾಗಲೇ ಹಾರನ್ ನೋಡಿ, ಅಯ್ಯೋ ಹಾರನ್ ನೋಡಿ ಹೆಂಗೆ ತುಂಬ ಜೋರಾಗೇ ಇದೆ. ಹಾರನ್ ಸಾಕು, ಇಷ್ಟು ಹಾರನ್ನು ಹೇಳ್ಬೋದು ನೀವು. ಎಲ್ಲ ಚೆನ್ನಾಗಿದೆ ಅಂತ ಹೇಳ್ತೀಯಲ್ಲ. ಅಲ್ಲ ಗುರುವೇ, 30,000 ರೂಪಾಯಿಗೆ ಗಾಡಿ ಕೊಡ್ತಿದ್ದಾರೆ ಅಂದರೆ ಅದರಲ್ಲಿಯೂ ನಾನು ಮೊಸರಲ್ಲಿ ಕಲ್ಲು ಹುಡ್ಕೋ ಕೆಲಸ ಮಾಡಬೇಕಾ? 30,000ಕ್ಕೆ ನೀನು ಕಾಸು ಕೊಟ್ಟಂಗೆ ಕಜಾಯ, ಅಷ್ಟೇ ವಿಷಯ. 30,000ಕ್ಕೆ ನೀನು ಏನು ಅಮೌಂಟಿಗೆ ಅವ್ರು ಏನು ಕೊಡ್ತಿದ್ದಾರೆ ಅಷ್ಟೇ ವಿಷಯ ಇರೋದು.
ಸೊ ನನ್ನ ಪ್ರಕಾರ 30,000ಗೆ ನೀನು ಯಾವುದೋ ಒಂದು ಸೆಕೆಂಡ್ ಹ್ಯಾಂಡ್ ಗಾಡಿ ತಗೊಂಡು ಮೆಕ್ಯಾನಿಕ್ ಹಿಂದೆ ಒದ್ದಾಡೋಕ್ಕಿಂತ ನೋಡು ಬೆಸ್ಟ್ ಅಂತ ಅಂದ್ಕೊಂಡಿದ್ದೀನಿ. ನೋಡ್ಬೋದು ಗೆಳೆಯರೆ, ಇದೇ SN ಎಲೆಕ್ಟ್ರಿಕ್ ಸ್ಕೂಟ್ರ್ನ ಒಂದು ಶೋರೂಮು. ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇನ್ನಷ್ಟು ವಿಡಿಯೋಗಾಗಿ ನನ್ನ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಹಾಗೆಯೇ ಈ ಒಂದು ಶೋರೂಮ್ನ ಕಾಂಟ್ಯಾಕ್ಟ್ ನಂಬರ್ ಬಂದು ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ ಫೋನ್ ಮಾಡಿ ಮಾಹಿತಿ ತಿಳ್ಕೊಳ್ಳಿ ಅಂತ ಹೇಳ್ತಾ, ಇನ್ನಷ್ಟು ವಿಡಿಯೋಗಾಗಿ ಇನ್ನೊಂದು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಭೇಟಿ ನೀಡಿದರೆ ಥ್ಯಾಂಕ್ ಯು ಗೆಳೆಯರೆ, ಶುಭ ದಿನ, ಜೈ ಹಿಂದ್, ಜೈ ಕರ್ನಾಟಕ. ಹಾಗೆಯೇ ನೋಡಿ, ಇದೇ DRL ನಾನು ಹೇಳಿದ್ದು, ಇಲ್ಲಿ ನೋಡಿ ಬ್ಲ್ಯಾಕ್ ಗಾಡಿ DRL ಕಾಣ್ತಿದೆಯಾ, ಇದೇ DRL ಆ್ಯಕ್ಚುಲಿ. ಅಂದರೆ ಇದಕ್ಕೆ ಸ್ವಲ್ಪ ಕಾಸ್ಟ್ ಒಂದು 2-3,000 ಜಾಸ್ತಿ ಆಗುತ್ತೆ, ಪ್ಲಸ್ ಹ್ಯಾಂಡಲ್ ಬಾರಲ್ಲೂ DRL ಬರುತ್ತೆ ನೋಡಿ. ಇದೆ. ಸಿಗೋಣ ಫ್ರೆಂಡ್ಸ್, ಬಾಯ್ ಬಾಯ್.